ಹಲೋ ನಮಸ್ಕಾರ ಎಲ್ರಿಗೂ. ನಾನು ಗಾಯತ್ರಿ. ವೆಲ್ಕಮ್ ಟು ಮೈ ಚಾನಲ್ ಗಾಯೂಸ್ ಗ್ಲಿಟ್ಸ್. ನಿನ್ನೆ ಹಾಕಿದ ವಿಡಿಯೋಗೆ ಬಂದ ರೆಸ್ಪಾನ್ಸ್ ನೋಡಿ ಮನಸ್ಸು ತುಂಬಂತು, ಕಣ್ಣು ತುಂಬಂತು. ನಿಜವಾಗ್ಲೂ ನಿಮ್ಮೆಲ್ಲರ ಪ್ರೀತಿಗೆ ನಾವು ಚಿರಋಣಿ. ಆ ಋಣ ನಾವು ಯಾವ ರೂಪದಲ್ಲಿ ತೀರಿಸ್ಬೇಕು ಗೊತ್ತಿಲ್ಲ. ಅಷ್ಟು ಪ್ರೀತಿ ಕೊಟ್ಟಿದ್ದೀರಾ, ಅಷ್ಟೊಂದು ಆಶೀರ್ವಾದ ಸಿಕ್ಕಿದೆ, ಅಷ್ಟೊಂದು ಗುಡ್ ವಿಶಸ್ ಸಿಕ್ಕಿದೆ. ಥ್ಯಾಂಕ್ ಯು ಸೋ ಮಚ್. ನಿಜವಾಗ್ಲೂ ಮಚ್ ನೀಡೆಡ್ ಇಂಥ ಸಮಯದಲ್ಲಿ. ಹೌದು, ಒಂದು ರೀತಿಯಲ್ಲಿ ನಾವು ಎಲ್ಲಿದ್ದೀವಿ, ಏನು ಮಾಡ್ತಾಯಿದ್ದೀವಿ ಅನ್ನೋ ಒಂದು ಪರಿವೇ ಇಲ್ಲದೆ ಇರೋಂಥ ಪರಿಸ್ಥಿತಿ. ಈವೆಂಟ್ ಮಾಡಲೇಬೇಕು, ಬಿಕಾಸ್ ಎಕ್ಸ್ಪೈರ್ ಆಗುವಂಥ ಪ್ರಾಡಕ್ಟ್ಸ್ ಕೂಡ ನಮ್ಮ ಈ ಸ್ಟಾಲಲ್ಲಿ ಇರುತ್ತೆ. ಎಲ್ಲದನ್ನು ಯೋಚನೆ ಮಾಡಿ ಕಾರ್ಯಕ್ರಮ ಶುರು ಆಗೇ ಬಿಡ್ತು. ಈ ಜಯನಗರ ನ್ಯಾಷನಲ್ ಕಾಲೇಜ್ ಪ್ಲೇಗ್ರೌಂಡಿಗೆ ಹತ್ತಿರದಲ್ಲೇ ಇರೋವಂಥ ಒಂದು ರೂಮಲ್ಲಿ ನಾವು ಉಳ್ಕೊಂಡಿದ್ದು. ಬೆಳಗ್ಗೆ ನೋಡಿ 6 ಗಂಟೆ, 5:15 ಸತ್ಯ ಬಂದಿದ್ದರು, ಜತಿಯಣ್ಣ ಬಂದಿದ್ದರು. 6 ಗಂಟೆ ಸಮಯದಲ್ಲಿ ನೀವು ಈಗ ನೋಡ್ತಾ ಇರೋದು ಕಾರ್ಯಕ್ರಮ ಹೇಗೆ ನಡೀತಾ ಅಂದರೆ ಶುರು ಆಗ್ತಾ ಇದೆ, ಡೆಕೋರೇಷನ್ಸ್ ನಡೀತಾ ಇದೆ ಅಂತ. ಶಾಮಿಯಾನ ಎಲ್ಲ ಹಾಕ್ಸಿತ್ತು. ಈ ಸಲದ ಆಯೋಜನೆ ಎಷ್ಟು ಸುಂದರವಾಗಿತ್ತು ಅಂದರೆ ಜನ ಶಾಪಿಂಗ್ ಮಾಡೋರು ಕೂಡ ನೆರಳಲ್ಲೇ ನಿಂತ್ಕೊಂಡು ಶಾಪಿಂಗ್ ಮಾಡ್ಬೋದಿತ್ತು. ಅಷ್ಟು ಚೆನ್ನಾಗಿ ಶಾಮಿಯಾನ ಎಲ್ಲ ಅರೇಂಜ್ಮೆಂಟ್ ಆಗಿತ್ತು. ಇವರು ಹೊಸ ಕುರ್ತಾದವರು, ಅವ್ರದ್ದೇ ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ ಅಂತ ಬಂದು ಅಲ್ಲೇ ತೋರಿಸ್ತಾಯಿದ್ರು. ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಕುರ್ತಾದ್ದು. ಪ್ಯಾಂಟು ಮೀನ್ಸ್ ಲೆಗಿನ್ಸ್ ಆಗಲಿ, ಸಿಗರೆಟ್ ಕಟ್ ಪ್ಯಾಂಟ್ಸ್, ಪಟಿಯಾಲ, ಪಲಾಜೋ ಎಲ್ಲದು ತುಂಬ ಚೆನ್ನಾಗಿತ್ತು. ಸೊ ಅವ್ರನ್ನ ನೆಕ್ಸ್ಟ್ ನಿಮ್ಮೆಲ್ರಿಗೂ ಇಂಟ್ರಡ್ಯೂಸ್ ಮಾಡಿಸ್ತೀನಿ, ಬಿಕಾಸ್ ನಾನು ಕ್ವಾಲಿಟಿ ಚೆಕ್ ಮಾಡಬೇಕು ಫಸ್ಟು. ಹಾಗೆ ಹುಡುಗರು ಎಲ್ಲರೂ ಶ್ರಮ ವಹಿಸಿ ಪ್ರತಿಯೊಬ್ಬರು ಕೈ ಜೋಡಿಸಿದ್ರು. ಈ ಸಲ ಎಲ್ಲರ ಸಹಕಾರ ಇಲ್ದಿದ್ರೆ ಈ ಸಲದ ಕಾರ್ಯಕ್ರಮ ಅಂತೂ ತುಂಬ ಕಷ್ಟ ಅನಿಸ್ತಿತ್ತು. ಹಾಗೆ ನಿನ್ನೆ ಕಮೆಂಟಲ್ಲಿ ನೀವು ನೋಡಿರ್ತೀರ, ಎಷ್ಟೋ ಜನ ಈವೆಂಟ್ಗೆ ಬಂದವರು ಹೇಳ್ತಾಯಿದ್ರು ನಮಗೆ ಇಷ್ಟೊಂದು ಸಿವಿಯರ್ ಆಗಿದೆ ಅಂತ ಗೊತ್ತಾಗಲಿಲ್ಲ ಹಾಗೆ ಅಂತ. ಆ ವಿಡಿಯೋ ಕ್ಲಿಪ್ಪಿಂಗ್ ಶೇರ್ ಮಾಡೋಣ ಅಂತ ಅಂದ್ಕೊಂಡೆ. ಆಕ್ಸಿಡೆಂಟ್ ಆಗಿದ್ದು ವಿಡಿಯೋ ಕ್ಲಿಪ್ಪಿಂಗ್ ನಮ್ಮ ಹತ್ರ ಇದೆ, ಬಿಕಾಸ್ ಕಾರಲ್ಲಿ ಏನು ಪಾರ್ಕ್ ಆಗಿತ್ತು ಆ ಕಾರಿನ ಡ್ಯಾಶ್ ಕ್ಯಾಮ್ರಾದಲ್ಲಿ ಎಲ್ಲ ರೆಕಾರ್ಡ್ ಆಗಿತ್ತು. ಬಟ್ ಕೆಲವೊಬ್ರಿಗೆ ತುಂಬಾ ನೋವಾಗ್ಬೋದು ಅದನ್ನು ನೋಡಿದಾಗ ಅಂದ್ಕೊಂಡು ಸುಮ್ಮನಾದೆ. ಬಟ್ ಇನ್ ಫ್ಯೂಚರ್ ಡೆಫಿನೆಟ್ಲಿ ನಾನು ಶೇರ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ, ಶೇರ್ ಮಾಡ್ತೀನಿ. ಗೊತ್ತಾಗಬೇಕು. ಹಾಗೆ ತಂದೆ ತಾಯಂದ್ರಿಗೆ ಕೆಲವೊಂದು ಮಾತುಗಳನ್ನು ನಾನು ಹೇಳಬೇಕು. ನೆನ್ನೆ ಈ ಬ್ಲಾಗ್ ತುಂಬ ದೊಡ್ಡದಾಗುತ್ತೆ ಅಂದ್ಕೊಂಡು ನೆನ್ನೆ ನಾನು ಮಾತಾಡಲಿಲ್ಲ. ಡೆಫಿನೆಟ್ಲಿ ಮುಂದೊಂದು ದಿನ ತಿಳಿಸ್ಕೊಡ್ತೀನಿ. ಇದೆಲ್ಲ ಬೆಳಗಿನ ಜಾವ ಎಲ್ಲರೂ ಬೇಗ ಬಂದು ಜೋಡಿಸ್ಕೊಳ್ತಾ ಇರೋದು. ನಮ್ಮ ಸ್ಟಾಲ್ನವ್ರು ಹೇಗಿದ್ದಾರೆ ಅಂದರೆ ಒಂದು ಕುಟುಂಬ. ನಮ್ಮ ಕಷ್ಟಕ್ಕೆ ಎಲ್ಲರೂ ಕಣ್ಣೀರು ಹಾಕ್ತಾರೆ, ಅವರ ಸಂತೋಷದಲ್ಲಿ ನಾವು ಭಾಗಿಯಾಗ್ತೀವಿ. ಸಂಜೆ ಹೋಗುವಾಗ ಎಲ್ಲರ ಮುಖದಲ್ಲೂ ಒಂದು ಮಂದಹಾಸ, ಒಂದು ಸ್ಯಾಟಿಸ್ಫ್ಯಾಕ್ಷನ್, ಆ ತೃಪ್ತಿ ಭಾವ ತುಂಬಿ ತುಡುಕ್ತಾ ಇತ್ತು. ವ್ಯಾಪಾರ ಅಷ್ಟು ಚೆನ್ನಾಗಾಗಿತ್ತು, ಯಾಕಂದರೆ ನೀವೆಲ್ಲ ಬಂದು ಅದನ್ನು ಅಷ್ಟು ಸಕ್ಸಸ್ಫುಲ್ಲಾಗಿ ಈವೆಂಟ್ನ ಮಾಡಿದ್ರಿ. ನಂಬೋಕೆ ಆಗಲ್ಲ. ಈಗಲೂ 5,000 ಜನ ಬಂದಿದ್ರಿ ಅಂದರೆ ನನಗೆ ಈಗಲೂ ಟಚ್ ವುಡ್ ನಂಬೋಕ್ಕಾಗಲ್ಲ. ಅಷ್ಟು ಜನರು ಪ್ರೀತಿ ಇದೆ. ಲಕ್ಷಾಂತರ ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಅದರಲ್ಲಿ ಬೆಂಗಳೂರಲ್ಲಿ ಒಂದು ಏರಿಯಾದಲ್ಲಿ ಮಾಡಿದಾಗ 5,000 ಜನ ಬರ್ತಾರೆ ಅಂದರೆ ಅದು ಸಾಮಾನ್ಯದ ಮಾತಲ್ಲ. ಇನ್ನೂ ಒಬ್ಬರು ಕಮೆಂಟ್ ಹಾಕಿದರು, ಅದು ಸತ್ಯ, ಅದನ್ನು ನಿಮ್ಮ ಜೊತೆ ಹಂಚ್ಕೋತೀನಿ. ಏನು ಗೊತ್ತಾ, ಅವತ್ತು ಅವರೇ ಮೇಳ ಇತ್ತು, ಹಾಗೆ ಸಾವಯವ ಮೇಳ ಇತ್ತು, ಇನ್ನೂ ಒಂದು ಕಡೆ ಏನೋ ಈವೆಂಟ್ ಇತ್ತು. ಇಷ್ಟು ಈವೆಂಟ್ ಇದ್ರೂ ನಮಗೆ 5,000 ಜನ ಬರ್ತಾರೆ ಅಂತಂದರೆ ಸಾಮಾನ್ಯದ ವಿಷಯ ಅಲ್ವೇ ಅಲ್ಲ. ಇದೆಲ್ಲದಕ್ಕೂ ನೀವೇ ಕಾರಣ. ಥ್ಯಾಂಕ್ ಯು ಸೋ ಮಚ್. ಎಲ್ಲ ಸ್ಟಾಲ್ನವರ ಪರವಾಗಿ ನಿಮ್ಮೆಲ್ರಿಗೂ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಂದು ನಿಮಗೆ ಸ್ಟಾಲ್ ವೈಸ್ ನಾನು ನೆಕ್ಸ್ಟ್ ಹೇಳ್ಕೊತಾ ಬರ್ತೀನಿ ಯಾವ್ದು ಸ್ಟಾಲ್ ಅಂತ. ಇವರು ಸಕಲೇಶ್ಪುರದ ಪೂರ್ಣಿಮಾ ಕಾಫಿ ಪೌಡರ್, ಇಲ್ಲಿ ತನಕ ಎಷ್ಟೊಂದು ಸ್ಟಾಲ್ಸ್ ಹೋಯಿತು, ನಾನು ನಿಮಗೆ ಇಂಟ್ರಡ್ಯೂಸ್ ಮಾಡ್ಸೋಕ್ಕಾಗಲಿಲ್ಲ, ಬಿಕಾಸ್ ನಾನು ನಿಮಗೂ ಕೃತಜ್ಞತೆ ಹೇಳಬೇಕಲ್ವಾ. ಈ ಸಲ ದೇಸಿ ಅಂಗಡಿಯವರು ಬಂದಿದ್ದರು. ದೇಸಿ ಅಂಗಡಿನ ದೇಸಿ ಅಂಗಡಿ ಅನ್ನೋ ಹಾಗಿಲ್ಲ, ಇನ್ನು ಮುಂದಕ್ಕೆ ಅವರು ಚರಕ ಅಂತಲೇ ಬೋಧಿಸಲ್ಪಡ್ತಾರೆ. ಅವ್ರನ್ನ ಚರಕ ಅಂತಲೇ ನಾವು ಮೆನ್ಷನ್ ಮಾಡಬೇಕು. ದೇಸಿ ಟ್ರಸ್ಟ್ ಇವಾಗ ಚರಕ ಆಗಿದೆ. ಹಾಗೆ ಅರಿಶಿನ ಕುಂಕುಮ ಪ್ರತಿಯೊಬ್ಬರೂ ಈಗ ಹೊಸದಾಗಿ ಸೇರಿಕೊಂಡ್ರು, ಮಡಿಕೆಯವ್ರನ್ನ ಸೇರಿಸ್ಕೊಂಡು ಪ್ರತಿಯೊಬ್ಬರೂ, ಚನ್ನಪಟ್ಟಣದ ಗೊಂಬೆ ಎಲ್ಲರೂ ಬಂದಿದ್ದರು. ಮುತಾಲಿಕ್ ಸರ್ ಸ್ವಲ್ಪ ಕೆಲಸದ ಕಾರಣದಿಂದ ಅವರೊಬ್ಬರು ಬರಲಿಲ್ಲ, ಬಾಕಿ ಎಲ್ಲರೂ ಬಂದರು. ನೋಡೋಕ್ಕೆ ಒಂದು ಜಾತ್ರೆ ಥರ ಕಾಣಿಸ್ತಾ ಇತ್ತು. ಹಾಗೆ ಡೀಸೆಂಟ್ ಕ್ರೌಡ್, ಇದನ್ನು ಮೆನ್ಷನ್ ಮಾಡಬೇಕು. ಯಾಕಂದರೆ ಅಷ್ಟು ಜನ ಬಂದರು, ಅಷ್ಟು 1,000 ಜನ ಸೇರಿದ್ರು. ಎಲ್ಲೂ ನೂಕು ನುಗ್ಲು ಗಲಾಟೆ ಏನೂ ಇಲ್ಲ, ಪ್ರತಿಯೊಬ್ಬರ ಮುಖದಲ್ಲೂ ಸ್ಮೈಲ್. ನಾನಂತೂ ಅದೆಷ್ಟು 1,000 ಸೆಲ್ಫಿ ತೆಗೆಸ್ಕೊಂಡಿದ್ದೀನೋ ನನಗೆ ಗೊತ್ತಿಲ್ಲ. ಹಾಗೆ ಇನ್ನೊಂದು ವಿಚಾರ, ನನ್ನ ಫೋನ್ ನಂಬರ್ ಹೇಳ್ತೀನಿ ಇಲ್ಲಿ. ಆ ನಂಬರ್ಗೆ ನೀವು ನನ್ನ ಜೊತೆ ತೆಗೆಸ್ಕೊಂಡಿರೋ ಫೋಟೋಸ್ನ ದಯವಿಟ್ಟು ಪೋಸ್ಟ್ ಮಾಡಿ. ಬರೋ ದಿನಗಳಲ್ಲಿ ವ್ಲಾಗ್ಸಲ್ಲಿ ನಾನು ಆ ಫೋಟೋಸ್ನ ಶೇರ್ ಮಾಡ್ತೀನಿ, ಬಿಕಾಸ್ ನನಗೂ ಆ ನೆನಪುಗಳು ಶಾಶ್ವತವಾಗಿ ಉಳಿಯುತ್ತೆ ಯೂಟ್ಯೂಬಲ್ಲಿ ಹಾಕಿದರೆ ಅನ್ನೋ ಒಂದು ಆಸೆ ಇದೆ. ಹಾಗಾಗಿ 9108282454
ಇನ್ನೊಮ್ಮೆ ಹೇಳ್ತೀನಿ, 9108282454. ಇದು ನನ್ನ ಯೂಟ್ಯೂಬ್ ನಂಬರ್. ಇದಕ್ಕೆ ನೀವು ವಾಟ್ಸಪ್ ಮಾಡಿ ನಿಮ್ಮ ಫೋಟೋಸ್ನ ನಾನು ಬರೋ ದಿನಗಳಲ್ಲಿ ಶೇರ್ ಮಾಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು. ಆ ದಿನ ನೀವು ನನ್ನ ಮುಖನ ಗಮನಿಸ್ಬೋದು, ಯಾವುದೇ ರೀತಿಯ ಒಂದು ಮುಖದಲ್ಲಿ ಕಳೆ ಇಲ್ಲ. ನನಗೆ ನಿದ್ರೆ ಸಿಕ್ಕರೆ ಸಾಕು ಅನ್ನೋ ಒಂದು ಭಾವನೆ ಇತ್ತು. ತುಂಬ ರೆಸ್ಟ್ಲೆಸ್ ಅನಿಸ್ತಾ ಇತ್ತು. ನನಗೆ ನಿಂತ್ಕೊಂಡಿದ್ದೀನಿ, ಬಟ್ ನಾನು ಎಲ್ಲಿ ನಿಂತಿದ್ದೀನಿ ಅಂತ ಗೊತ್ತಾಗ್ತಾ ಇರಲಿಲ್ಲ. ಯಾಕಂತ ಗೊತ್ತಿಲ್ಲ. ಅಂದರೆ ಮನೇಲಿ ಕಷ್ಟ ಇತ್ತು, ಓಕೆ, ಆ ಕಷ್ಟನ ಮೆಟ್ಟಿ ನಿಂತು ನಾವು ಈ ಕಾರ್ಯಕ್ರಮ ಮಾಡಬೇಕಂತ ಡಿಸಿಷನ್ ಅಂತ ತೊಗೊಂಡಾಗಿತ್ತು. ಬಟ್ ಸ್ಟಿಲ್ ಏನೋ ಒಂದು ರೀತಿ ಒಂದು ಅಪೂರ್ಣತೆ ನನಗೆ ಅನಿಸ್ತಾನೇ ಇತ್ತು. ನೀವು ಅದನ್ನು ಗಮನಿಸ್ಬೋದು ಕೂಡ. ತುಂಬ ಜನ ಕಮೆಂಟ್ ಕೂಡ ಮಾಡಿದ್ದೀರಾ. ಹೌದು, ಹಾಗೆ ತುಂಬ ಅಷ್ಟು ಧೈರ್ಯವಾಗಿ ನೀವು ಸ್ಮೈಲ್ ಮಾಡಿಕೊಂಡು ಇದ್ರಿ ಅಂತ. ಹೌದು, ಕಷ್ಟ ಬರುತ್ತೆ ಹೋಗುತ್ತೆ. ನಾವು ಕಷ್ಟನ ಆಲ್ರೆಡಿ ಒಂದು ಪಾರ್ ಮಾಡಿದ್ವಿ. ಗೊತ್ತಾಗಿತ್ತು ಪರಿಣಾಮ ಏನು, ಮುಂದೆ ಏನು ಅಂತ ನಮ್ಗೆ ಅರ್ಥ ಆಗೋಗಿತ್ತು. ಹಾಗಾಗಿ ಅದ್ರ ಬಗ್ಗೆ ಚಿಂತೆ ಮಾಡೋದಕ್ಕಿಂತ ಮುಂದಿನದನ್ನು ನೋಡೋಣ ಅಂಥೇಳಿ ಅವತ್ತು ಧೈರ್ಯವಾಗಿ ಡಿಸಿಷನ್ ತೊಗೊಂಡಿದ್ದು ತುಂಬ ಒಳ್ಳೆಯದಾಯಿತು. ಬಿಕಾಸ್ ಇವತ್ತು ಈ ಕಾರ್ಯಕ್ರಮ ಇಷ್ಟು ಸಕ್ಸಸ್ಫುಲ್ಲಾಗಿ ಮುಗಿಯೋದಕ್ಕೆ ಅದೇ ಕಾರಣ ಆಯಿತು. ಇಲ್ಲಿ ಪ್ರತಿಯೊಬ್ಬರೂ ಎಷ್ಟು ಅಚ್ಚುಕಟ್ಟಾಗಿ ಅವರ ಸ್ಟಾಲ್ನ ನಮ್ಮ ಒಂದು ಚಾನಲ್ಲು ಏನು ಪ್ರತಿಬಿಂಬಿಸುತ್ತೆ, ಆರ್ಗ್ಯಾನಿಕ್, ದೇಸಿ, ಕೆಮಿಕಲ್ ಫ್ರೀ, ಈ ಥರ ನಾವೇನು ಒಂದು ಇಟ್ಕೊಂಡು ಮಾಡ್ತಾಯಿದ್ದೀವಲ್ಲ, ಅದಕ್ಕೆ ತಕ್ಕಂಥ ನನ್ನ ಸ್ಟಾಲ್ನವರು ಅಷ್ಟೇ ಅಚ್ಚುಕಟ್ಟಾಗಿ ಜೋಡಿಸಿದ್ರು. ಅಷ್ಟೇ ಒಂದು ವೆಲ್ಕಮಿಂಗ್ ಆಗಿತ್ತು. ಜನ ಎಷ್ಟು ಚೆನ್ನಾಗಿ ಕಮೆಂಟ್ ಹಾಕಿದಾರಲ್ವ, ಹೇಳ್ತಾಯಿದ್ರು. ಎಲ್ಲರೂ ಅಷ್ಟು ಒಳ್ಳೆ ಇನ್ಫಾರ್ಮೇಷನ್ ಕೊಡ್ತಾಯಿದ್ರು. ಯಾರೂ ಕೂಡ ಪೇಷನ್ಸ್ ಕಳ್ಕೊಳ್ಳಿಲ್ಲ. ಅಷ್ಟು ಕ್ರೌಡ್ ಇದ್ದರು, ನೂಕು ನುಗ್ಗಲಿದ್ರು, ಯಾರೂ ಗಲಾಟೆ ಎಲ್ಲೂ ಆಗಲಿಲ್ಲ. ಅಷ್ಟು ಚೆನ್ನಾಗಿ ವ್ಯಾಪಾರ ಮಾಡ್ಕೊಂಡು ಹೋದ್ರಿ. ಖುಷಿಯಾಗುತ್ತೆ. ಹಾಗೆ ಇನ್ನೂ ಒಂದು ಸಿಹಿ ಸುದ್ದಿ ಕೊಟ್ಬಿಡ್ತೀನಿ. ನೆಕ್ಸ್ಟ್ ಈವೆಂಟ್ ಎಲ್ಲಿ ಮಾಡ್ತೀವಿ ಅಂತ ಗೊತ್ತಿಲ್ಲ. ನೆಕ್ಸ್ಟ್ ಈವೆಂಟ್ ಯಾವ ಜಿಲ್ಲೆ ಅಂತ ಇನ್ನೂ ಡಿಸೈಡ್ ಆಗಿಲ್ಲ. ಅದು ಎಲ್ಲೇ ಆಗಲಿ, ಆ ಈವೆಂಟ್ ಆದ ನಂತರ ಮತ್ತೊಂದು ಈವೆಂಟ್ ನಮ್ಮ ಬೆಂಗಳೂರಲ್ಲೇ ಮಾಡೋದು. ಯಾಕೆ ಅಂದರೆ ಜನ ಬಂದು ಹೇಳೋಗಿದ್ದಾರೆ, ನಾವು ತುಮಕೂರಿಂದ ಬಂದ್ವಿ, ಕೋಲಾರದಿಂದ ಬಂದ್ವಿ, ರಾಮನಗರದಿಂದ ಬಂದ್ವಿ, ಕೊಳ್ಳೇಗಾಲದಿಂದ ಬಂದ್ವಿ ಅಂತ. ಇದೆಲ್ಲ ಕೇಳುವಾಗ ನನಗನ್ಸೋದು, ಪಾಪ ಇನ್ನೊಂದು ಈವೆಂಟ್ ಮಾಡಬೇಕು. ಇನ್ನೊಂದು ಈವೆಂಟ್ ಅಂತಲ್ಲ, ನೆಕ್ಸ್ಟ್ ಯಾವುದೇ ಜಿಲ್ಲೆ ಮಾಡಿದ್ರು ಅದ್ರ ನಂತರ ಮತ್ತೆ ಬೆಂಗಳೂರು ಅಂತಲೇ ಡಿಸೈಡ್ ಆಗಿಬಿಟ್ಟಿದ್ದೀವಿ. ಯಾಕಂದರೆ ಇಷ್ಟು ಜನ ಅವರಿಗೆ ಇಷ್ಟು ವಸ್ತುಗಳು ಬೇಕು ಅಂತ ಅಂದ್ಕೊಂಡಿರುವಾಗ ನಾವು ಹಾಕೋದು ಒಳ್ಳೇದನ್ಸುತ್ತೆ. ಸ್ಟಾಲ್ ಹಾಕೋದು ಅಷ್ಟೇ ಅಲ್ಲ, ಆ ಒಂದು ಭಾಗದ ನನ್ನ ಸಬ್ಸ್ಕ್ರೈಬರ್ಸ್ನ, ನಿಮ್ಮನ್ನು ಭೇಟಿ ಮಾಡೋಕ್ಕೆ ನನಗೊಂದು ಅವಕಾಶ. ನಿಜ ಹೇಳ್ತೀನಿ, ಒಬ್ಬರು ಕೂಡ ಮಿಸ್ ಆಗಿಲ್ಲ. ಎಷ್ಟು ಜನ ಡಾಕ್ಟರ್ಸ್ ಬಂದಿದ್ದರು ಗೊತ್ತಾ? ಅಷ್ಟು ಜನ ಡಾಕ್ಟರ್ಸ್ ಬಂದು ಕೆಲವರಂತೂ ಕೈ ಮುಗಿದು ನನಗೆ ಹೇಳಿದರು, ಥ್ಯಾಂಕ್ ಯು. ನಮ್ಮ ಬೆಂಗಳೂರಲ್ಲಿ ಮೂಲೆಯಲ್ಲೂ ಆರ್ಗ್ಯಾನಿಕ್ ಸಿಗುತ್ತೆ. ಇವಾಗ ಯಾವ ಏರಿಯಾಗೆ ಹೋದರೂ ಅಲ್ಲೊಂದು ಆರ್ಗ್ಯಾನಿಕ್ ಸ್ಟಾಲ್ ಇರುತ್ತೆ. ಗಾಣದ ಎಣ್ಣೆ ಅಂತ ಬರೆದಿರ್ತಾರೆ. ಆದರೆ ಅದು 100% ಆರ್ಗ್ಯಾನಿಕಾ, ನಿಜವಾಗ್ಲೂ ಅದು ಆರೋಗ್ಯಕ್ಕೆ ಒಳ್ಳೆಯದಾ ಅಂತ ನಮಗೆ ಗೊತ್ತಿಲ್ಲ. ದುಡ್ಡು ಕೊಟ್ಟು ತೊಗೊಂಬರ್ಬೇಕು ಅಷ್ಟೇ. ಬೆಲೆನೂ ಕೂಡ ಜಾಸ್ತಿ. ಆರ್ಗ್ಯಾನಿಕ್ ಅಂದ ತಕ್ಷಣ 1-2 ದುಪ್ಪಟ್ಟು ರೇಟ್ ಹಾಕಿರ್ತಾರೆ ಅಂತ. ಅದೇ ನೀವು ಬಳಸಿ ತೋರಿಸಿರೋ ವಸ್ತುಗಳು ನಾವು ತೊಗೊಂಡ ಮೇಲೆ 1, 2, 3 ಅಂತ ವಸ್ತುಗಳು ತೊಗೊಳ್ತಾ ಹೋಗಿದ್ದೀವಿ. ತೊಗೊಂಡ ಮೇಲೆ ನಮ್ಮ ಅನುಭವಕ್ಕೆ ಬಂದಿದ್ದು 100% ಇದು ಜೆನ್ಯೂನ್, ಅಂದರೆ ಒಳ್ಳೆಯ ವಸ್ತುಗಳು ಅಂತ ಹೇಳಿ ಕಣ್ಣು ಮುಚ್ಕೊಂಡು ನಾವೀಗ ಈ ಒಂದು ಫ್ಯಾಮಿಲಿಯ ಕಸ್ಟಮರ್ಸ್ ಆಗಿದ್ದೀವಿ. ನೋಡಿ ಆ ಪದ ಹೆಂಗಿದೆ, ಫ್ಯಾಮಿಲಿಯ ಕಸ್ಟಮರ್ಸ್. ಅಂದರೆ ನನ್ನ ಫ್ಯಾಮಿಲಿಯಲ್ಲಿ ಎಲ್ಲ ಸಿಕ್ಕುತ್ತೆ. ನನಗಿದು ಒಂದು ಭಾಳ ಖುಷಿ. ನನಗೆ ಸಿಗ್ತಾ ಇರೋ ತೃಪ್ತಿ ಇಷ್ಟೇ. ಇದರಲ್ಲಿ ಯಾವ ಒಂದು ಅಪೇಕ್ಷೆನೂ ಇಲ್ಲ. ಇಲ್ಲಿ ನನ್ನ ಒಂದು ತೃಪ್ತಿ, ನಮ್ಮ ಕುಟುಂಬದ ತೃಪ್ತಿ ಏನಂದರೆ, ನಮ್ಮ ಕುಟುಂಬದಲ್ಲಿ ನಿಮ್ಮೆಲ್ರಿಗೂ ಆರೋಗ್ಯ ಸಿಗ್ತಾ ಇದೆ ಅನ್ನೋದು. ಎಲ್ಲರೂ ಬ್ಯುಸಿ. ಈ ಸಲ ಇನ್ನೊಂದು ಸೆಂಟರ್ ಆಫ್ ಅಟ್ರಾಕ್ಷನ್ ಏನಿತ್ತು ಅಂದರೆ, ನಮ್ಮ ಉತ್ತರ ಕರ್ನಾಟಕದ ರೊಟ್ಟಿಯ ಸ್ಟಾಲ್. ಜೋಳದ ರೊಟ್ಟಿ, ಎಣ್ಗಾಯಿ ಪಲ್ಯ, ಪುಂಡಿ ಸೊಪ್ಪು, ಚಟ್ನಿ ಪುಡಿ, ಮೊಸರು, ಇದನ್ನು ಅಲ್ಲೇ ಬಂದು ರೆಡಿ ಮಾಡಿಸಿದ್ರು. ಆ ಊಟ ಕೂಡ ಇತ್ತು ಮಧ್ಯಾಹ್ನ ಜನಕ್ಕೆ ಬಂದವ್ರಿಗೆ. ನಿಜ ಹೇಳ್ತೀನಿ, ಒಂದು 3000 ರೊಟ್ಟಿ ಏನೋ ಮಾಡಿಸ್ಕೊಂಡು ತಂದಿದ್ದು. ಮಧ್ಯಾಹ್ನ 3:30-4 ಗಂಟೆಗೆ ಒಂದು ರೊಟ್ಟಿ ಇಲ್ಲದೆ ಖಾಲಿಯಾಗಿತ್ತು. ಜನ ಬಂದು ಹೇಳಿದ್ರು, ಕೆಲವೊಬ್ರು ಮಧ್ಯಾಹ್ನ ಬಂದವರು ಏನು ಹೇಳಿದ್ರು ಅಂದರೆ ನನ್ನ ಹತ್ರ, ಮೇಡಮ್ ಮಧ್ಯಾಹ್ನ ಊಟ ಮಾಡಿ ಶಾಪಿಂಗ್ ಮಾಡೋಣ ಅಂಥೇಳಿ ಬಂದ್ವಿ, ರೊಟ್ಟಿ ಊಟ ಮುಗಿಸ್ಕೊಂಡು ಶಾಪಿಂಗ್ ಸ್ಟಾರ್ಟ್ ಮಾಡಿದ್ದೀವಿ ಅಂತ. ಇನ್ನು ಕೆಲವರು ಬಂದು ಹೇಳಿದ್ರು, ನಾನು 3ನೇ ಸಲ ಬರ್ತಿರೋದು ಮೇಡಮ್, ಹೋಗೋದು ಬ್ಯಾಗ್ ಇಡೋದು ಮತ್ತೆ ಬರೋದು, ಬ್ಯಾಗ್ ಇಟ್ಟು ಬರ್ತಾಯಿದ್ದೀನಿ, ನನಗಂತೂ ಸಿಗುತ್ತೋ ಇಲ್ವೋ ಅನ್ನೋ ಥರ ಆಗಿಬಿಟ್ಟಿದೆ, ಅಷ್ಟು ನನಗೆ ಆಸೆಯಿಂದ ಶಾಪಿಂಗ್ ಮಾಡ್ತಾಯಿದ್ದೀನಿ ಅಂತ. ಇನ್ನು ಕೆಲವರು ಟ್ರಾಲೀಸ್ನ ತೊಗೊಂಡು ಬಂದಿದ್ರು. ಬಿಕಾಸ್ ಅವ್ರಿಗೆ ಏಜ್ ಆಗಿದೆ, ಎಳೆಯೋಕ್ಕಾಗಲ್ಲ ಅಂತ ಹೇಳಿ ಟ್ರಾಲೀಸ್ ತೊಗೊಂಬಂದು ಶಾಪಿಂಗ್ ಮಾಡ್ತಾಯಿದ್ರು. ನಾನು ಮಾಸ್ಕ್ ಕಂಪಲ್ಸರಿ ಅಂತ ಹೇಳಿದ್ದೆ. ಇಡೀ ಬೆಂಗಳೂರಲ್ಲಿ ಎಲ್ಲಿ ನೋಡಿದ್ರು ಯಾರೂ ಮಾಸ್ಕ್ ಹಾಕಿಲ್ಲ. ನಾನೊಬ್ಳು ಆಡ್ ಒನ್ ಔಟ್ ಆಗ್ತೀನಿ ಅಂತ ಅಂದ್ಕೊಂಡೆ.
ಬಂದಿರೋಂಥ ಜನ ಹೇಳ್ತಾಯಿದ್ರು, ನೋಡಿ ಮ್ಯಾಮ್ ನೀವು ಹೇಳಿದ್ರಿ ಅಂತ ನಾವು ಮಾಸ್ಕ್ ಹಾಕ್ಕೊಂಡು ಬಂದಿದ್ದೀವಿ ಅಂತ ಎಲ್ಲರೂ ನನ್ನ ಹತ್ರ ಬಂದು ತೋರಿಸಿ ಹೋಗ್ತಾಯಿದ್ರು, ನಾವು ಮಾಸ್ಕ್ ಹಾಕ್ಕೊಂಡಿದ್ದೀವಿ ಅಂತ. ನಾನು ಬೇರೆ ಹೇಳಿಬಿಟ್ಟಿದ್ದೆ ಮಾಸ್ಕ್ ಇಲ್ಲದೆ ಎಂಟ್ರಿ ಇಲ್ಲ ಅಂತ. ಅದನ್ನು ಎಷ್ಟು ಅಚ್ಚುಕಟ್ಟಾಗಿ ಪಾಲಿಸಿದ್ರು ಗೊತ್ತಾ. ಒಳಗೆ ಬಂದ ಮೇಲೆ ನಮ್ಮನ್ನೆಲ್ಲ ನೋಡಿದ್ಮೇಲೆ ಎಲ್ಲರೂ ಮಾಸ್ಕ್ ತೆಗೆದು ಶಾಪಿಂಗ್ ಸ್ಟಾರ್ಟ್ ಮಾಡಿದ್ರು. ಆದರೂ ಕೆಲವೊಬ್ಬರು ಹಾಕಿದ್ದಾರೆ, ಖುಷಿಯ ವಿಚಾರ. ಎಲ್ಲರೂ ಟಯರ್ಡ್ನೆಸ್ ಅಂದರೆ ಸುಸ್ತು ಸಂಜೆ ಯಾರ ಮುಖದಲ್ಲೂ ಇರಲಿಲ್ಲ. ಎಷ್ಟು ಖುಷಿಯಾಗಿ ಹೋದರು. ಆರೋಗ್ಯಂ ಧನ ಸಂಪದ ಶತ್ರುಬುದ್ಧಿ ವಿನಾಶಾಯ ದೀಪಂ ಜ್ಯೋತಿರ್ನಮೋಸ್ತುತೇ ದೀಪಂ ಜ್ಯೋತಿರ್ನಮೋಸ್ತುತೇ ದೀಪಂ ಜ್ಯೋತಿರ್ನಮೋಸ್ತುತೇ. ಎಲ್ಲರೂ ವಿಘ್ನ ನಿವಾರಕನಿಗೆ ನಮಸ್ಕಾರ ಮಾಡಿ. ಜೈ ಓಂ ಗಣೇಶಾಯ ಏಕದಂತ ಓಂ ಗಣೇಶಾಯ ಏಕದಂತ ಓಂ ಗಜಾಸ್ಯಾಯ ಏಕದಂತ ಗಣೇಶ್ವರಾಯ ಓಂ ವಿಘ್ನೇಶ್ವರಾಯ ಓಂ ಗೌರೀಸುತಾಯ ಓಂ ಗಜಾನನಾಯ ಓಂ ನಮಸ್ಕರೋಮಿ 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 ಕರಿವದನಂ ಕರುಣಾಕರಂ ಕರಿವದನಂ ಕರುಣಾಕರಂ ನಮಾಮಿ ಓಂ ಧ್ಯಾಯಾಮಿ ಓಂ ನಮಾಮಿ ಓಂ ಧ್ಯಾಯಾಮಿ ಓಂ. ಈ ಕಾರ್ಯಕ್ರಮದ ವಿಶೇಷತೆ ಏನು ಗೊತ್ತಾ? ಗೆಸ್ಟ್ ಇಲ್ಲದೆ ಇರೋ ಸ್ಟೇಜು, ಗೆಸ್ಟ್ ಇಲ್ಲದೆ ಇರೋ ಕಾರ್ಯಕ್ರಮ. ನನಗೆ ನೀವೇ ಗೆಸ್ಟು. ನಾನು ಆ ಡಿಸಿಷನ್ ತೊಗೊಂಡಾಯಿತು. ಇನ್ನು ಮುಂದಕ್ಕೆ ಯಾವುದೇ ಗೆಸ್ಟು ಸ್ಟೇಜ್ ಮೇಲೆ ಕೂತ್ಕೊಳ್ಳಲ್ಲ, ನೀವೆಲ್ಲರೂ ನನ್ನ ಗೆಸ್ಟು. ನಿಮ್ಮನ್ನು ಸತ್ಕರಿಸಿ ಕಳಿಸೋದೇ ನಮ್ಮ ಒಂದು ಮೂಲ ಉದ್ದೇಶ ಆಗಿರುತ್ತೆ. ನಾನು ಒಬ್ಬರನ್ನ ಸಿಂಗರ್ನ ಪ್ರಮೋಟ್ ಮಾಡಿದ್ದೆ, ವೀಣಾ ಅಂತ ಹೇಳಿ. ಅವರು ಆನ್ಲೈನ್ ಮ್ಯೂಸಿಕ್ ಕ್ಲಾಸಸ್ನ ಹೇಳ್ಕೊಡ್ತಾಯಿದ್ರು. ಸುಮಾರು ಜನ ಆನ್ಲೈನ್ ಅವ್ರಿಗೆ ಜಾಯ್ನ್ ಆದರು, ಕಲಿತಾ ಇದ್ರು. ಸರ್ಪ್ರೈಸಿಂಗ್ಲಿ ಅವರ ಸ್ಟೂಡೆಂಟ್ಸು ಬೇರೆ ಅವರು ಒಬ್ರಿಗೊಬ್ರು ಪರಿಚಯ ಇಲ್ಲ, ಆನ್ಲೈನ್ ಮೂಲಕನೇ ಒಬ್ರಿಗೊಬ್ರು ಫ್ರೆಂಡ್ಸ್ ಆಗಿ ಇವತ್ತು ಎಲ್ಲರೂ ಒಂದು ಸಾಂಗ್ ಪ್ರೆಸೆಂಟ್ ಮಾಡೋಕ್ಕೆ ಇಲ್ಲಿಗೆ ಬಂದಿದ್ದಾರೆ. ಪ್ಲೀಸ್ ವೆಲ್ಕಮ್ ಆನ್ ದ ಸ್ಟೇಜ್. ಎನ್ನುವುದು ಜೀವನದಿ ಗಿರಿವನ ಸಂಪದ ಎರಡು ಬದಿ ಕನ್ನಡ ಎನ್ನುವುದು ಜೀವನದಿ ಗಿರಿವನ ಸಂಪದ ಎರಡು ಬದಿ ಕನ್ನಡ ಎನ್ನುವುದು ಜೀವನದಿ. ಜೋಡಿ ಶಿಖರಗಳು ರನ್ನನ ಉನ್ನತ ಧವಳಗಿರಿ ಪಂಪ ಮಹಾಚಲ ಜೋಡಿ ಶಿಖರಗಳು ರನ್ನನ ಉನ್ನತ ಧವಳಗಿರಿ ಶಿವಶರಣರ ವಿಸ್ತಾರದ ಬಯಲು ಧುಮ್ಮಿಕ್ಕುವ ಹರಿಹರನ ಜರಿ ಧುಮ್ಮಿಕ್ಕುವ ಹರಿಹರನ ಜರಿ ಓ ಜೀವನದಿ ಗಿರಿವನ ಸಂಪದ ಎರಡು ಬದಿ ಕನ್ನಡ ಎನ್ನುವುದು ಜೀವನದಿ. ಸುಳಿ ಮಿಂಚಿನ ಸೆಳೆ ಮುಂಗಾರಿನ ಮಳೆ ಕುಮಾರವ್ಯಾಸನ ರಸಧಾರೆ ಸುಳಿ ಮಿಂಚಿನ ಸೆಳೆ ಮುಂಗಾರಿನ ಮಳೆ ಕುಮಾರವ್ಯಾಸನ ರಸಧಾರೆ ಎದೆಯಗಲಕು ಕೆಂದಾವರೆ. ಕಲ್ತಿದ್ರ ನಿಮ್ಮ ಮೇಡಮ್ಗೂ ಕಂಗ್ರಾಟ್ಸ್. ಅವ್ರನ್ನ ಕಾಂಟ್ಯಾಕ್ಟ್ ಕೂಡ ನೆಟ್ಟಿಗೆ ಮಾಡೋಕ್ಕಾಗಿಲ್ಲ, ನನಗೆ ಅಷ್ಟು ಬ್ಯುಸಿ ಆಗಿಬಿಟ್ಟಿದೆ. ಹರೇ ಕೃಷ್ಣ. ಬಸವಲಿಂಗಾಯ ನಮಃ. ದೀಪಾ 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 दे दे प्रमाना दीपा 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 दे दे प्रमाना दीपा.
ನಮ್ಮ ಸ್ಟಾಲ್ಸು ಪ್ರತಿ ಈವೆಂಟ್ಗೂ ಜಾಸ್ತಿ ಆಗ್ತಾನೇ ಇದೆ. ಲಾಸ್ಟ್ ಟೈಮ್ ನಾವು ಫಸ್ಟ್ ಈವೆಂಟ್ ಮಾಡಿದಾಗ ಒಂದು 20 ಸ್ಟಾಲ್ಸ್ ಇತ್ತು. ನೆಕ್ಸ್ಟು 26, 28, ಇವತ್ತು 33. ಸೊ ಇನ್ನೂ ಹೆಚ್ಚೆಚ್ಚು ಆಗಲಿ, ಬಿಕಾಸ್ ನಮ್ಮದು ಕಂಪ್ಲೀಟ್ಲಿ ಲೈಫ್ ಚೇಂಜಿಂಗ್ ಈವೆಂಟ್ ಅಂತಲೇ ಹೇಳ್ಬೋದು. ಇದು ನೀವು ಒಳಗಡೆ ಬಂದರೆ ಒಳ್ಳೆಯದನ್ನೇ ತೊಗೊಂಡು ಆಚೆ ಹೋಗ್ತೀರಾ. ಸೊ ಒಳ್ಳೆ ಮನಸ್ಥಿತಿ ಇರೋರೇ ಬರ್ತಾರೆ ಇಲ್ಲಿಗೆ ಅನ್ನೋದು ಒಂದು ತುಂಬ ಸಂತೋಷದ ವಿಚಾರ. ಯಾಕಂದರೆ ಪ್ರತಿ ಒಂದು ಸ್ಟಾಲ್ಗೂ ಹೋಗಿ ನಿಮಗೆಲ್ಲೂ ಕೆಮಿಕಲ್ ಆಗಲಿ, ಒಂದು ನೇಚರ್ಗೆ ಹಾರ್ಮ್ ಆಗೋ ವಸ್ತುಗಳಾಗಲಿ ಎಲ್ಲೂ ಸಿಕ್ಕಲ್ಲ. ಪ್ರತಿಯೊಂದು ಪರಿಸರ ಸ್ನೇಹಿಯಾಗೇ ಇದೆ. ಇದೊಂದು ಹೆಮ್ಮೆಯ ವಿಚಾರ. ನಾವು ಹೇಗಿರ್ತೀವೋ ಪ್ರಪಂಚ ಹಾಗೆ ಇರುತ್ತೆ ಅಂತ ಹೇಳ್ತಾರೆ. ಸೊ ನನಗೆ ಸಿಕ್ಕೋರೆಲ್ಲ ಅದೇ ಥರದವರು ಅಂತ ಅನ್ಸುತ್ತೆ. ತುಂಬ ಖುಷಿ ಆಗುತ್ತೆ ಈ ವಿಚಾರ ಹಂಚ್ಕೊಳ್ಳೋಕ್ಕೆ. ಎಂಜಾಯ್ ಮಾಡಿ, ಎಲ್ಲ ನೀವು ಶಾಪಿಂಗ್ ಮಾಡ್ಕೊಂಡು ಹೋಗಿ. ಸಂಜೆ ತನಕ 6 o'clock ತನಕನೂ ಇರುತ್ತೆ ಇವೆಂಟು. ನಿಮ್ಮ ರಿಲೇಟಿವ್ಸ್ ಫ್ರೆಂಡ್ಸ್ ಯಾರಾದರೂ ಬರ್ಬೋದು. ಯಾವುದೇ ಎಂಟ್ರೆನ್ಸ್ ಫೀಸ್ ಆ ಥರ ಏನೂ ಇಲ್ಲ. ಜೊತೆಗೆ ನಮ್ಮ ಹೊಸ ಫ್ಯಾಮಿಲಿ ಮೆಂಬರ್ಸ್, ಈ ಸಲ ಹೊಸದಾಗಿ ಆ್ಯಡ್ ಆಗಿರೋ ಫ್ಯಾಮಿಲಿ ಮೆಂಬರ್ಸ್ ಅಂದರೆ ನನ್ನ ಯೂಟ್ಯೂಬ್ ಫ್ಯಾಮಿಲಿಗೆ ಆ್ಯಡ್ ಆಗಿರೋರನ್ನ ಪರಿಚಯಿಸಬೇಕು. ಸೊ ಮೊದಲನೇದಾಗಿ ಶ್ರೀಕೃಷ್ಣ ಭಟ್ ಅಂತ ಹೇಳಿ, ಬ್ಯಾಂಗ್ಳೂರವರೇ, ಮೂಲತಃ ಮಂಗಳೂರಿನವರು. ಇವರು ನಮ್ಮ ಫ್ಯಾಮಿಲಿಗೆ ಜಾಯ್ನ್ ಆಗಿ ಹಾರ್ಡ್ಲಿ 1 week ಆಗಿದೆ ಅಷ್ಟೇ. ಪರಿಚಯ ಆಗಿದ್ದು ನಮ್ಮ ಸ್ವಸ್ಥ ಕುಕ್ವೇರ್ ಕಾಸ್ಟ್ ಐರನ್ ಅವರಿಂದ. ಅರ್ಧನ್ ಪ್ರಾಡಕ್ಟ್ಸ್ ಅಂದ ತಕ್ಷಣ ನಮ್ಗೊಂದು ಸಂತೋಷ ಏನಂದ್ರೆ ಮಣ್ಣಿಂದ ಅದು ಎರಡನೇ ಯೋಚನೆನೇ ಬರಲ್ಲ, ಹೇಗಿರುತ್ತೆ ಏನಂತೇಳಿ. ಸರ್ ಎಲ್ಲ ಕಳಿಸ್ಕೊಟ್ರು, ನೋಡಿದೆ, ಅಡುಗೆನೂ ಮಾಡಿ ನೋಡಿ ತುಂಬ ಸಂತೋಷ ಆಯಿತು. ಆ್ಯಂಡ್ ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್ ಅವರ್ ಫ್ಯಾಮಿಲಿ. ಅದಕ್ಕಿಂತ ಹೆಚ್ಚಾಗಿ ನಮ್ಮ ಪರಿಸರಕ್ಕೆ ನಿಮ್ಮ ಕೊಡುಗೆಗೆ ಥ್ಯಾಂಕ್ ಯು ಸೋ ಮಚ್. ಬಿಕಾಸ್ ಈಗ ಜನ್ರೇಷನ್ಗೆ ತುಂಬಾ ಒಂದು ಅವೇರ್ನೆಸ್ ಬೇಕಾಗಿದೆ. ಸೊ ಅದ್ರಲ್ಲಿ ನಿಮ್ಮದು ಒಂದು ಪಾತ್ರ ತುಂಬ ದೊಡ್ಡದು. ಯು ಕ್ಯಾನ್ ಸ್ಪೀಕ್ ಫ್ಯೂ ವರ್ಡ್ಸ್. ನಮಸ್ತೆ. ಪಾರಂಪರಿಕ ಬದುಕಲ್ಲಿ ಆರೋಗ್ಯ ಎಂಬುದು ಎಷ್ಟು ಮುಖ್ಯ ಹೇಳುವಂಥದ್ದನ್ನು ನಾವು ಚಿಕ್ಕಂದಿನಿಂದಲೇ ಕಲಿತು ಬಂದವರು, ಅನುಭವಿಸಿ ಬಂದವರು. ಈ ನೆಲೆಯಲ್ಲಿ ಮಣ್ಣಿನ ಪಾತ್ರೆಗಳು ಸಾಕಷ್ಟು ಆರೋಗ್ಯಕರ ಬದುಕಿಗೆ ಕೊಡುಗೆಯನ್ನು ಕೊಡ್ತಾ ಇರುವುದು ಸತ್ಯದ ಸಂಗತಿ. ಸಿರಾಮಿಕ್ಕಲ್ಲಿ ಓದಿದಂತಹ ನಾನು ಈ ಸಿರಾಮಿಕ್ ಆಗಲಿ, ಅರ್ಧನ್ವೇರ್ ಆಗಲಿ, ಟೆರಕೋಟ ಆಗಲಿ, ಇದು ನನ್ನ ಕಲಿವಿಕೆಯ ಒಂದು ಭಾಗವಾಗಿದ್ದದ್ದನ್ನು ಸಮಾಜಕ್ಕೆ ಏನಾದರೂ ಒಂದು ಹೊಸದನ್ನು ತರುವುದರ ಮೂಲಕ ಒಂದು ಹೊಸ ಒಂದು ಸಂಚಲನವನ್ನು ಮೂಡಿಸಬೇಕು ಹೇಳುವಂಥ ಒಂದೇ ಒಂದು ಉದ್ದೇಶದಿಂದ ಕಳೆದ 26 ವರ್ಷಗಳಿಂದ ಮಣ್ಣಲ್ಲಿ ಕೆಲಸ ಮಾಡುವಂಥವನು ನಾನು. ಈ ಯಾವುದೇ ಕೆಮಿಕಲ್ ಆಗಲಿ, ಯಾವುದೇ ಬಣ್ಣ ಆಗಲಿ, ಯಾವುದೇ ಅಂಟುಗಳನ್ನಾಗಲಿ ಬಳಸದೆ ಶುದ್ಧವಾದ ಮಣ್ಣಿಂದ ಅಡುಗೆ ಪಾತ್ರೆಗಳನ್ನು ತಯಾರಿಸುವಂತಹ ಸಂಸ್ಥೆ ನಾನು ಕಟ್ಟಿಕೊಂಡಿದ್ದೇನೆ. ಸಣ್ಣದಾದ ಸಂಸ್ಥೆ, ಆದರೆ ನಿಮ್ಮೆಲ್ಲರ ಪ್ರೀತಿ ಮತ್ತು ಹಾರೈಕೆಗಳಿಂದ ಮುಂದೊಂದು ದಿನಕ್ಕೆ ಕಡಿಮೆ ಪಕ್ಷ ಒಂದು 300-350 ಕುಶಲಕರ್ಮಿಗಳಿಗೆ ಕೆಲಸ ಕೊಡುವಂತಹ ಒಂದು ಸಂಸ್ಥೆಯಾಗಿ ಬೆಳಿಬೇಕು ಹೇಳುವಂಥ ಒಂದು ಸದುದ್ದೇಶವನ್ನು ಇಟ್ಟುಕೊಂಡಿದ್ದೇನೆ. ಗೊತ್ತಿಲ್ಲ ಮುಂದಿನ ದಿನವನ್ನು ಈ ಥರ ಗಾಯತ್ರಿ ಮೇಡಮ್ ಥರದವರ ಸಂಪರ್ಕದಿಂದ ಅದು ಆಗಬಹುದು ಹೇಳುವಂತಹ ವಿಶ್ವಾಸ ಇದೆ. ನಮ್ಮಂಥವರಿಗೆ ಅವಕಾಶ ಕೊಟ್ಟದ್ದಕ್ಕೆ ಮತ್ತು ನಮ್ಮನ್ನು ಇಷ್ಟು ಮಂದಿಗೆ ಪರಿಚಯಿಸಿದಂತಹ ಗಾಯತ್ರಿ ಮೇಡಮ್ ಅವರಿಗೆ ನಾನು ಸದಾ ಚಿರಋಣಿ. ಧನ್ಯವಾದಗಳು. ಓಕೆ, ರೇಖು ಸೆಕೆಂಡ್ ಈವೆಂಟ್ ಅವ್ರು ಪಾರ್ಟಿಸಿಪೇಟ್ ಮಾಡ್ತಿರೋದು, ಬಟ್ ಫಾರ್ಮಲಿ ಅವ್ರನ್ನೆಲ್ಲ ಪರಿಚಯ ಮಾಡ್ಸೋಕ್ಕೆ ಆಗಲಿಲ್ಲ. ಹೇಮಾ ಅವರು ಪ್ಲೀಸ್ ಬನ್ನಿ. ಶ್ರೀನಿ ಫ್ಯಾಷನ್ಸ್, ಹೇಮಾ. ರೇಖಾ ನಮಗೆ ಕಾಟನ್ ಕುರ್ತಾಗಳನ್ನು ಅವರು ಎಲ್ರಿಗೂ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಆನ್ಲೈನ್ ಬಿಸ್ನೆಸ್ ಕೂಡ ಸ್ಟಾರ್ಟ್ ಆಗಿದೆ. ಅದ್ರ ಜೊತೆಗೆ ಶಾಪ್ ಇದೆ ಅವ್ರದ್ದು ಇಲ್ಲಿ, ದೀವಾ ಫ್ಯಾಷನ್ಸ್ ಅಂತ ಹೇಳಿ. ವೆಲ್ಕಮ್ ಟು ಗಾಯೂಸ್ ಗ್ಲಿಟ್ಸ್ ಫ್ಯಾಮಿಲಿ. ಇದೇ ಥರ ಹೆಣ್ಮಕ್ಳು ಮುಂದೆ ಬರಬೇಕು, ಆದಷ್ಟು ಹೆಣ್ಮಕ್ಳು ಮುಂದೆ ಬರಬೇಕು. ಈಗ ನೋಡಿ ಮಡಿಕೆ ಕೆಲಸ ಹೆಣ್ಮಕ್ಳು ಯಾರು ಮಾಡ್ತಾ ಇಲ್ಲ, ಹಾಗಾಗಿ ನಮ್ಮಲ್ಲಿ ಗಂಡ್ಮಕ್ಳು ಇದ್ದಾರೆ. ಪರಿಸರಕ್ಕೆ ಯಾರೆಲ್ಲ ಕೊಡುಗೆ ಕೊಡ್ತಾರೋ, ಹೆಣ್ಣಾದ್ರೇನು ಗಂಡಾದ್ರೇನು. ಸೊ ವಿ ಲೈಕ್ ಮೋಸ್ಟ್ ವೆಲ್ಕಮ್ ಟು ಅವರ್ ಫ್ಯಾಮಿಲಿ. ನಮಸ್ಕಾರ ಎಲ್ಲರಿಗೂ. ನಾನು 26 ವರ್ಷ ಮನೆಯಲ್ಲಿ ಹೌಸ್ ವೈಫ್ ಆಗೇ ಇದ್ದೆ. ಮಕ್ಕಳೆಲ್ಲ ಜಾಬ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ತುಂಬ ಬೋರ್ ಆಗ್ತಾಯಿತ್ತು ಅಂತ ಏನೋ ಒಂದು ಶುರು ಮಾಡಿದೆ. ಆವಾಗ ಮೇಡಮ್ ಅವ್ರ ಪರಿಚಯ ಆಯಿತು, ಅವರಿಂದ ತುಂಬ ಹೆಲ್ಪ್ ಆಯಿತು. ಈಗ ಬಿಸ್ನೆಸ್ಸು ತುಂಬ ಚೆನ್ನಾಗಿದೆ. ಮೇಡಮ್ಗೆ ತುಂಬ 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 ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಹಾಗೆ ರಂಗೋಲಿ ನಾನು ವಿಡಿಯೋ ಹಾಕಿದಾಗೆಲ್ಲ ಎಲ್ಲರೂ ಹೇಳ್ತಾರೆ ರಂಗೋಲಿ ಚೆನ್ನಾಗಿ ಹಾಕ್ತೀರಾ ಅಂತ ಹೇಳಿ. ಎಷ್ಟು ರೆಕಾರ್ಡ್ ಮಾಡಿ ಹಾಕ್ಬೋದು ಅಷ್ಟೇ. ಕಾಂಪ್ಲಿಕೇಟೆಡ್ ರಂಗೋಲೀಸ್ ಇದೆ ಎಷ್ಟೊಂದು. ದೇವರಿಗೆ ಸಂಬಂಧಪಟ್ಟಂತ ಒಂದೊಂದು ದೇವರಿಗೆ ಒಂದೊಂದು ರಂಗೋಲಿ ವೆರಿ ಕಾಂಪ್ಲಿಕೇಟೆಡ್. ನಮಗೆ ಅದು ಬಿಡಿಸುವಾಗಲೇ ಫುಲ್ ಟೈಮ್ ಆಗುತ್ತೆ. ನಾವೇನು ಮಾಡ್ತೀವಿ, ದೇವ್ರ ಮುಂದೆ ಒಂದು ಎಳೆ ಹಾಕ್ಬಿಟ್ಟು ಪೂಜೆ ಮಾಡಿಬಿಡ್ತೀವಿ. ಆ ಕೆಲಸನ ಕಡಿಮೆ ಮಾಡಿದವರು ಕಮಲಾ. ಒಂದ್ಸರಿ ಅಪ್ರೋಚ್ ಮಾಡಿ ಬನ್ನಿ ಪ್ಲೀಸ್, ಕಮ್ ಆನ್ ದ ಸ್ಟೇಜ್.
ಕಮಲ ಅವ್ರಿಗೆ ಅಪ್ರೋಚ್ ಮಾಡಿ ಇಟ್ಟಿರ್ತಾರೆ, ದೇವಸ್ಥಾನಗಳ ಮುಂದೆ ಸಿಕ್ಕುತ್ತೆ. ಆದರೆ ಯಾವ ದೇವ್ರಿಗೆ ಯಾವ್ದನ್ನ ಹಾಕಬೇಕು ಅಂತೇಳಿ ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ. ಈಗ ನಮ್ಗೆ ಟೆನ್ಷನ್ನೇ ಇಲ್ಲ. ಈಗ ಹೇಳ್ತಾರೆ ಮ್ಯಾಮ್ ನೀವು ಹಾಕಿದ್ದ ಸ್ಟೆನ್ಸಿಲ್ದ, ಪ್ರತಿ ಕಮೆಂಟ್ಗೂ ಕೇಳ್ತಾರೆ ಇದು ನೀವು ಹಾಕಿದ್ದ ಕಮಲ ಅವ್ರದ ಅಂತೇಳಿ. ಸೊ ಕಮಲ ಅವ್ರ ರಂಗೋಲಿನೇ ಎಲ್ಲರ ದೇವ್ರ ಮನೆಯಲ್ಲೂ ಆಗ್ಬಿಟ್ಟಿದೆ ಇವಾಗ. ವೆಲ್ಕಮ್ ಟು ಗಾಯಸ್ ಗ್ಲಿಟ್ಸ್ ಫ್ಯಾಮಿಲಿ. ನನಗೆ ಏನು ಹೇಳಬೇಕಂತ ಗೊತ್ತಾಗ್ತಾ ಇಲ್ಲ. ಥ್ಯಾಂಕ್ ಯು ಗಾಯತ್ರಿ ಮ್ಯಾಮ್. ಇದು ತುಂಬ ಒಳ್ಳೆ ಅಪಾರ್ಚುನಿಟಿ, ಎಲ್ಲ ವುಮೆನ್ ಆ್ಯಂಡ್ ಅದರ್ ಎಂಟ್ರಪ್ರಿನರ್ಸ್ಗೆ ಒಳ್ಳೆ ಅವಕಾಶ ಸಿಗ್ತಾ ಇದೆ. ಮೇಲೆ ಯಾವ ದುಡ್ಡಿನ ಆಸೆ ಇಲ್ಲದೆ ಇದನ್ನು ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಒಂದು ಸ್ಟೇಜ್ ಲಾಸ್ಟ್ ಟೈಮ್ ಪಾಪ ಅವ್ರೇನ ಹಂಚ್ಕೋಬೇಕು ಅನ್ಕೊಂಡ್ರು, ಟೈಮ್ ಸಿಗ್ಲಿಲ್ಲ. ನಾವು ಮೈಸೂರಲ್ಲಿ ಎಷ್ಟು ಬ್ಯುಸಿ ಆಗಿದ್ವಿ. ಆ್ಯಂಡ್ ಒನ್ ಮೋರ್ ಥಿಂಗ್, ಯಾರು ಏನು ಅನ್ಕೊಳ್ತಿರೋ ಗೊತ್ತಿಲ್ಲ, ಸ್ಟೇಜ್ ಈ ಥರ ಬಣ ಬಣ ಅಂತ ಇದೆ ಅಂತ ತುಂಬ ಕೂತು ನಾವೆಲ್ಲ ಚರ್ಚೆ ಮಾಡಿ ಯೋಚನೆ ಮಾಡಿದ್ವಿ, ಹೆಂಗೆ ಫಂಕ್ಷನು ಹೆಂಗಾಗ್ತಿದೆ, ಯಾರು ಬಂದರೂ ಮಾತಾಡ್ಸೋಕ್ಕೆ ಟೈಮ್ ಸಿಗ್ತಿಲ್ಲ, ಹೆಂಗಾಗ್ತಿದಿಲ್ಲ ಅಂತ. ಸೊ ಫೈನಲಿ ಒಂದು ಕನ್ಕ್ಲೂಷನಿಗೆ ಬಂದಿದ್ದೀವಿ, ನೀವೇ ನಮ್ಮ ಗೆಸ್ಟ್ ಬೇಡ ಸ್ಟೇಜ್ಗೆ. ಗೆಸ್ಟ್ಗಳನ್ನ ಕರೆಸಿ ಕೂರಿಸ್ಬಿಟ್ರೆ ಅವ್ರಿಗೆ ಸತ್ಕಾರ ಮಾಡಬೇಕು. ನನ್ನ ಸಮಯನ ಅರ್ಧ ದಿನನಾದರೂ ಗೆಸ್ಟಿಗೆ ಕೊಡಬೇಕು. ಅವ್ರನ್ನ ಮಾತಾಡ್ಸಲ್ಲ, ನಿಮ್ಮನ್ನು ಮಾತಾಡ್ಸಲ್ಲ. ಎಷ್ಟು ಸಾವಿರಾರು ಜನ ನನ್ನ ಮಾತಾಡ್ಸೋಕೆ ಬಂದಿರ್ತೀರಾ, ಒಂದು ಸೆಲ್ಫಿ ಕೇಳ್ತೀರಾ. ಮೈಸೂರಲ್ಲಿ ಆರೋಗ್ಯನೂ ಸರಿ ಇರಲಿಲ್ಲ, ಗೆಸ್ಟು ಇದ್ರು. ಫುಲ್ ಅರ್ಧ ದಿನ ನಂದು ಅದರಲ್ಲೇ ಹೋಯ್ತು. ಎಷ್ಟೋ ಜನ ಸಿಟ್ಟು ಮಾಡ್ಕೊಂಡು ಕಮೆಂಟ್ ಹಾಕಿದ್ದಾರೆ, ನಿಮ್ಮನ್ನು ಮಾತಾಡ್ಸೋಕೆ ಎಷ್ಟೋ ದೂರದಿಂದ ಬಂದ್ವಿ, ಕೇರಳದಿಂದ ಬಂದಿದ್ರು, ಮಂಗಳೂರಿಂದ ಬಂದಿದ್ರು. ಏನಾಗ್ತದೆ, ಗೆಸ್ಟ್ಗಳನ್ನ ನಾವು ಕರೆದ್ಮೇಲೆ ಅವ್ರಿಗೆ ಮರ್ಯಾದೆ ಮಾಡಬೇಕು. ಪಾಪ ಅವ್ರನ್ನ ಬೀಳ್ಕೊಡುಗೆ ಕೊಡೋ ತನಕನೂ ನಾವು ಅವ್ರ ಜೊತೆಲೇ ಇರಬೇಕು. ಈ ಒಂದು ಅವಾಂತರನೇ ಬೇಡ ಅಂತ ಇನ್ನು ಮುಂದಕ್ಕೆ ನನ್ನ ಸಬ್ಸ್ಕ್ರೈಬರ್ಸೇ ನನ್ನ ಗೆಸ್ಟು. ಇಬ್ರು ಬರಲಿ, 20,000 ಜನ ಬರಲಿ ಜನ, ಅವ್ರನ್ನೇ ಟ್ರೀಟ್ ಮಾಡಿ ಅವ್ರನ್ನೇ ಮಾತಾಡಿಸಿ ಆ ಸಂತೋಷನ ಅವ್ರಿಗೂ ಕೊಟ್ಟು ನಾವು ಅದೇ ಸಂತೋಷ ಪಡ್ಕೊಳ್ಳೋಣ ಅಂತ ಅನ್ಕೊಂಡು ಡಿಸೈಡ್ ಮಾಡಿದ್ವಿ. ಸೊ ಇನ್ನು ಮುಂದಕ್ಕೆ ನಮ್ಮ ಸ್ಟೇಜ್ ಹೀಗೆ ಇರುತ್ತೆ, ಖಾಲಿನೇ. ಬಿಕಾಸ್ ನೀವೇ ಗೆಸ್ಟ್ಗಳು, ಎಲ್ಲರನ್ನೂ ಕೂರ್ಸಕ್ಕಂತೂ ಆಗಲ್ಲ. ಇಲ್ಲಿ ಬಂದಿರೋ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಯೋಗ ಮಾಡೋ ಒಂದೆರಡು ಮಾತಾಡ್ತಾರೆ. ನಮಸ್ತೆ ಎಲ್ಲರಿಗೂ. ಮೊದಲನೇದಾಗಿ ಗಾಯತ್ರಿ ಮ್ಯಾಮ್ಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನನ್ನು ಈ ಲೆವೆಲಿಗೆ ಬೆಳಿಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಗಾಯತ್ರಿ ಮ್ಯಾಮ್ ಸಿಕ್ಕ ಮೇಲೆ ನಾನು ಈ ಲೆವೆಲಿಗೆ ಬೆಳೆದಿರೋದು. ಇವತ್ತು ನನಗೆ ವರ್ಲ್ಡ್ ವೈಡ್ ಸ್ಟೂಡೆಂಟ್ಸ್ ಇದ್ದಾರೆ ಅಂತ ಹೇಳ್ಕೊಳಕ್ಕೆ ಹೆಮ್ಮೆ ಆಗ್ತಾ ಇದೆ. ನಾವೆಲ್ಲರೂ ಹೇಗಿದ್ವಿ ಅಂದರೆ ಇಲ್ಲಿರೋ ಲೇಡೀಸ್ ಎಲ್ಲ ಎಲೆ ಮೇಲೆ ಕಾಯಿ ಅನ್ನೋ ಥರ ಇದ್ವಿ ಆ್ಯಕ್ಚುಲಿ. ಇವತ್ತು ನನಗೆ US ಅಲ್ಲಿ ವೈಟ್ ಹೌಸಲ್ಲಿ ವರ್ಕ್ ಮಾಡೋರು ಕೂಡ ನನ್ನ ಸ್ಟೂಡೆಂಟ್ಸ್ ಆಗಿದ್ದಾರೆ. ಡಾಕ್ಟರ್ಸ್ ಇದ್ದಾರೆ, ಪೊಲೀಸ್ ಇದ್ದಾರೆ, SI ಇದ್ದಾರೆ, ಪ್ರತಿ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡೋರು ಇದ್ದಾರೆ. ತುಂಬಾ ಖುಷಿ ಆಗುತ್ತೆ ನಿಜವಾಗ್ಲೂ. ಗಾಯತ್ರಿ ಮೇಡಮ್ ನನ್ನನ್ನು ಈ ಲೆವೆಲಿಗೆ ತರ್ತಾರೆ ಅಂತ ನಾನು ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ. ನಾನು ಈ ಲೆವೆಲಿಗೆ ಬೆಳಿತೀನಿ ಅನ್ಕೊಂಡಿರ್ಲಿಲ್ಲ. ಮೇಡಮ್ ಸಿಕ್ಕ ಮೇಲೆ ನನಗೆ ಈ ಲೆವೆಲಿಗೆ ಬೆಳೆದಿದ್ದು ನಿಜವಾಗ್ಲೂ ಈ ಗಾಯಸ್ ಗ್ಲಿಚ್ ಇದ್ದ ನಾನು ಈ ಲೆವೆಲಿಗೆ ಬೆಳೆದಿದ್ದೀನಿ ಅಂತ ಹೇಳ್ಕೊಳಕ್ ನಂಗೆ ತುಂಬಾ ಹೆಮ್ಮೆ ಆಗ್ತಾ ಇದೆ. ನನಗೆ ಕಾನ್ಫಿಡೆನ್ಸ್ ಇತ್ತು, ಬಟ್ ವೇದಿಕೆ ಇರಲಿಲ್ಲ. ಆ ವೇದಿಕೆ ಒದಗಿಸ್ಕೊಟ್ಟಿದ್ದು ನಮ್ಮ ಗಾಯತ್ರಿ ಮೇಡಮ್, ರವಿ ಅಣ್ಣ. ಸೊ ಅವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರೆ ಸಾಧ್ಯ ಇಲ್ಲ. ನಾನು ಈ ಲೆವೆಲಿಗೆ ನನ್ನ ಲೈಫಲ್ಲಿ ಬೆಳಿತೀನಿ ಅನ್ಕೊಂಡಿರ್ಲಿಲ್ಲ. ನನ್ನ ಡ್ರೀಮನ್ನು ಅವ್ರು ಟ್ರೂ ಮಾಡಿದ್ದಾರೆ. ಥ್ಯಾಂಕ್ ಯು ಗಾಯತ್ರಿ ಮೇಡಮ್. ಆ್ಯಕ್ಚುಲಿ ಏನಂದ್ರೆ ನನಗೆ ಯೋಗ ಮೇಡಮ್ ಅಂತಾನೆ ಚೆನ್ನಾಗಿ ಪರಿಚಯ ಜಾಸ್ತಿ. ನನ್ಗೆ ಅದು ಹಂಗೆ ಮೆನ್ಷನ್ ಮಾಡಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ರಿಲೇಟಿವ್ಸ್ 1000 ಜನ ಇರ್ತಾರೆ, ಸಾಧನೆ ಮಾಡೋರು ಅಪರೂಪ. ಹಾಗಾಗಿ ವೀಣಾ ಇಸ್ ದ ಬೆಸ್ಟ್ ಯೋಗ ಟೀಚರ್ ಅಂತಾನೆ ಹೇಳ್ಬೋದು. ಬಿಕಾಸ್ ಬೇರೆ ಕಂಟ್ರೀಸ್ ಅಲ್ಲಿರೋ ಹೆಸರುಗಳನ್ನ ಮೆನ್ಷನ್ ಮಾಡಲ್ಲ, ಡಾಕ್ಟರ್ಸ್ ಇದ್ದಾರೆ, ಲೇಡೀಸ್ ಡಾಕ್ಟರ್ಸ್ ಯೋಗ ಜಾಯಿನ್ ಆಗಿ ಅವ್ರು ಅದರಿಂದ ಆಚೆ ಬಂದು ವೆಯ್ಟ್ ಲಾಸ್ ಜೊತೆಗೆ ಆರೋಗ್ಯ ಸುಧಾರಿಸ್ಕೊಂಡು ನಮ್ಮನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿ ವಿಷಯ ತಿಳಿಸಿದಾಗ ನಿಜವಾಗ್ಲೂ ಹೆಮ್ಮೆ ಅನ್ಸುತ್ತೆ, ಸಂತೋಷ ಅನ್ಸುತ್ತೆ. ಹೌದಲ್ವಾ, ಏನೋ ಒಂಚೂರು ನಮ್ಮಿಂದ ಒಳ್ಳೇದಾಯ್ತಲ್ವಾ ಅಂತ ಹೇಳಿ ಭಾಳ ನೆಮ್ಮದಿ ಅನ್ಸುತ್ತೆ. ಆ್ಯಂಡ್ ಒನ್ ಮೋರ್, ಹೇಮಾ ಬನ್ನಿ. ಹೇಮಾ ಕೂಡ ವುಮನ್ ಆಂಟ್ರಪ್ರನರ್. ಅವರು ಅವ್ರದ್ದೇ ಆದ ಒಂದು ಶಾಪ್ನ ನಡೆಸಬೇಕು. ಅದಕ್ಕೆ ಖುಷಿ ಅಂದರೆ ನಮ್ಮ ಸ್ಫೂರ್ತಿಧಾಮದ್ದು ಫಂಕ್ಷನಿಗೆ ಬಂದಿದ್ರು. ಅದನ್ನ ನೋಡಿದಾಗ ಹೇಮಾಗ ಅನಿಸ್ತಂತೆ ನಾನು ಏನಾದರೂ ಮಾಡಬೇಕು, ಎಷ್ಟು ಜನ ಹೆಣ್ಮಕ್ಳು ಏನೋ ಮಾಡ್ತಾರೆ, ನಾನು ಮಾಡಬೇಕು ಅಂತೇಳಿ ಹೋಗಿದ್ದೆ. ಒಂದು ಶಾಪ್ ಓಪನ್ ಮಾಡಿಕೊಂಡು ಏನು ಶಾಪ್ ಮಾಡ್ಬೇಕಂತ ಅವ್ರು ಹೇಳಿ ಫಸ್ಟ್ ಶಾಪ್ ಓಪನ್ ಮಾಡಬೇಕಷ್ಟೇ. ನಾವು ಫಸ್ಟ್ ಟೈಮ್ ಅವರೆಲ್ಲ ಹೋದಾಗ ಬಟ್ಟೆ ಅಂತಲೇ ಶುರು ಮಾಡಿಕೊಂಡು ಈಗ ಲೇಡೀಸ್ ಒಳಗಡೆ ಹೋದರೆ ಎಲ್ಲ ತೊಗೊಂಡು ಆಚೆ ಬರ್ಬೋದು. ಆ ಥರ ಒಂದು ಶಾಪ್ನ ಓನ್ ಮಾಡ್ತಾ ಇರೋದು ಹೇಮಾ. ವೆಲ್ಕಮ್ ಟು ಗಾಯಸ್ ಗ್ಲಿಟ್ಸ್ ಫ್ಯಾಮಿಲಿ. ಥ್ಯಾಂಕ್ ಯು ಮೇಡಮ್. ಲಾಸ್ಟ್ ಇಯರ್ ಇನ್ನೂ ಈ ಟೈಮಲ್ಲಿ ನಾನು ಏನಾದರೂ ಮಾಡಬೇಕು ಅಂತ ಅನ್ಕೊತಾ ಇದ್ದೆ, ಇನ್ನೂ ಜಸ್ಟ್ ಪ್ಲ್ಯಾನಲ್ಲಿದ್ದೆ. ಬಟ್ ಈ ಇಯರು ಆಲ್ರೆಡಿ ನನ್ನದೇ ಶಾಪ್ ಓನಾಗಿ ರನ್ ಆಗ್ತಾ ಇರೋದು ನೋಡಿ ತುಂಬ ಖುಷಿ ಆಯಿತು. ಬಟ್ ಈಗಿನ ಪ್ರಪಂಚದಲ್ಲಿ ಹೆಂಗಿದ್ದಾರೆ ಅಂದರೆ ಅವ್ರ ಐಡೆಂಟಿಟಿ ಗುರ್ತಿಸ್ಕೊಳೋಕ್ಕೆ ಅವರೇ ಬ್ಯುಸಿ ಆಗಿರ್ತಾರೆ, ಒಟ್ಟು ಬೇರೆಯವ್ರ ಐಡೆಂಟಿಟಿ ಗುರ್ತಿಸೋಕ್ಕೋಸ್ಕರ ಯಾರೂ ಇದನ್ನು ಮಾಡಲ್ಲ. ಬಟ್ ಮೇಡಮು ಎಲ್ಲರದು ಐಡೆಂಟಿಟಿ ಗುರ್ತಿಸಿ ಅವ್ರದ್ದೇ ಆದ ಒಂದು ಐಡೆಂಟಿಟಿ ಕೊಟ್ರಲ್ಲ, ಅದು ನನಗೆ ತುಂಬ ಖುಷಿ ಆಗುತ್ತೆ. ಬಟ್ ಈ ವರ್ಲ್ಡಲ್ಲಿ ನಾನು ಈ ಥರ ವುಮೆನ್ನ ನಾನು ಮತ್ತೆ ನೋಡೋದು ಇಲ್ಲ ಅನಿಸುತ್ತೆ. ಮುಂದಿನ ಇದರಲ್ಲೂ ಕೂಡ ತುಂಬ ಖುಷಿ ಆಗುತ್ತೆ ಈ ಫ್ಯಾಮಿಲಿನಲ್ಲಿ ಇರೋದಕ್ಕೋಸ್ಕರ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್.
ಓಕೆ, ಈಗ ನಮ್ಮಲ್ಲಿ ವ್ಯೂವರ್ಸ್ ಇದ್ದೀರಾ, ಸಬ್ಸ್ಕ್ರೈಬರ್ಸ್ ಇದ್ದೀರಾ, ಹಾಗೆ ಸ್ಟಾಲ್ನವ್ರು ಯಾರು ನಿಮ್ಮ ಅಭಿಪ್ರಾಯನ ಹಂಚ್ಕೋಬೇಕಂದ್ರೂ ಮೋಸ್ಟ್ ವೆಲ್ಕಮ್ ಟು ದ ಸ್ಟೇಜ್. ನೀವು ಬಂದು ಮಾತಾಡ್ಬೋದು. ನಮಗೆ ತುಂಬ ಆಸೆನೂ ಇದೆ, ಯಾಕಂದರೆ ಮೈಕ್ನ ನಿಮಗೆ ಕೊಡೋವಂಥ ಅವಕಾಶನೇ ಇಲ್ಲಿವರೆಗೂ ಸಿಕ್ಕಿಲ್ಲ. ಇವತ್ತು ಸ್ಟೇಜ್ ಇಸ್ ಆಲ್ ಯೋರ್ಸ್. ಯಾರು ಏನೇ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ಕೋಬೇಕು ಅಂದರೆ ಧಾರಾಳವಾಗಿ ಬರ್ಬೋದು, ಪ್ಲೀಸ್. ನನ್ನ ನಮಸ್ಕಾರ, ನನ್ನ ಹೆಸರು ಸ್ಮಿತಾ ಅಂತ. ಗಾಯತ್ರಿ ಮೇಡಮ್ ಅವರು ಅವ್ರ ಚಾನಲ್ ಫಸ್ಟ್ ಸ್ಟಾರ್ಟ್ ಮಾಡಿದಾಗಿಂದ ಫಸ್ಟು ಲಾಗಿಂದ ಇಲ್ಲಿ ತನಕ ಪ್ರತಿಯೊಂದೂ ನೋಡಿದ್ದೀನಿ. ನನ್ನ ಮಗಳು ಅವಾಗ ಕೊರೋನಾ ಟೈಮ್ನಲ್ಲಿ ಮೇಡಮ್ ಲಾಗ್ಸ್ ಬಂದಾಗ ಅವಳಿನ್ನೂ ಅವಾಗ 3.5-4 years ಇದ್ಲು. ಅಲ್ಲಿಂದ ಇಲ್ಲಿ ತನಕ ಅವಳು ಪ್ರತಿಯೊಂದು ವಿಡಿಯೋನು ನನ್ನ ಜೊತೆ ನೋಡಿದಾಳೆ. ಅವಳಿಗೆ ಗಾಯತ್ರಿ ಮೇಡಮ್, ನಾನು ಯಾವ್ದಾದ್ರು ಚಾನಲ್ ನೋಡಿದ ತಕ್ಷಣನೇ ಅವಳು ಯಾರಮ್ಮ ಗಾಯತ್ರಿ ಮೇಡಮ್ ನೋಡ್ತಾ ಇದ್ದೀರಾ ಅಂತ ಕೇಳ್ತಾಳೆ. ಅಷ್ಟು ಮನೆ ಎಲ್ಲನೂ ಮಕ್ಕಳಿಗೂ ಸಹ ಗಾಯತ್ರಿ ಮೇಡಮ್ ಅಂದರೆ ಯಾರು ಅಂತ ಗೊತ್ತಾಗಿದೆ. ಅವರು ಒಳ್ಳೊಳ್ಳೆ ಪ್ರಾಡಕ್ಟ್ಸ್ನ ಎಲ್ಲ ಕಡೆಯಿಂದನೂ ಹುಡುಕಿ ತೆಗೆದು ಎಲ್ಲರಿಗೂ ಒಳ್ಳೊಳ್ಳೆ ಪ್ರಾಡಕ್ಟ್ಸ್ನ ತಲುಪಿಸ್ತಾ ಇದ್ದಾರೆ. ಅದೇ ಥರ ನಮಗೆ ಒಳ್ಳೆ ಒಬ್ಬರು ಮ್ಯೂಸಿಕ್ ಟೀಚರ್ನ ಹುಡುಕಿ ಅವರು ನಮಗೆ ಕೊಟ್ಟಿದ್ದು ನಮಗೆ ತುಂಬಾ ಥ್ಯಾಂಕ್ಸ್ ಮ್ಯಾಮ್. ರೋಗಿ ಬಯಸಿದ್ದು ಹಾಲು ಅನ್ನೋ ವೈದ್ಯ ಹೇಳಿದ್ದು ಹಾಲು ಅನ್ನೋ ನನಗೆ ನಾವು ಎಷ್ಟೋ ಜನ ಹೆಣ್ಮಕ್ಳು ಆ ಥರ ಮ್ಯೂಸಿಕ್ ಕಲಿಬೇಕು ಅನ್ನೋ ಟೈಮ್ನಲ್ಲಿ ಅದೇ ಟೈಮ್ನಲ್ಲಿ ಆ್ಯಕ್ಚುಲಿ ಜಸ್ಟ್ ಹಿಂದಿನ ದಿವಸ ನಾನು ವಿಚಾರಿಸ್ಕೊಂಡ್ಬಂದಿದ್ದೆ. ನೆಕ್ಸ್ಟ್ ಡೇ ಮೇಡಮ್ ವಿಡಿಯೋ ಬಂತು, ತುಂಬಾ ಖುಷಿ ಆಯಿತು. ನೆಕ್ಸ್ಟ್ ಇಮಿಡಿಯೇಟಾಗಿ ನಾನು ಅವ್ರಿಗೆ ಕಾಲ್ ಮಾಡಿ ಜಾಯ್ನ್ ಆದ್ವಿ. ಮೇಡಮ್ ಎಷ್ಟು ಒಳ್ಳೊಳ್ಳೆ ಪ್ರಾಡಕ್ಟ್ ಇಂಟ್ರೊಡ್ಯೂಸ್ ಮಾಡಿದಾರೋ ಅಷ್ಟೇ ಒಳ್ಳೆ ಹಂಬಲ್ ಆಗಿ ಡೆಡಿಕೇಟೆಡ್ ಆಗಿರೋ ಒಬ್ಬರು ಟೀಚರ್ನ ನಮಗೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಥ್ಯಾಂಕ್ಸ್ ಮ್ಯಾಮ್. ನಿಮ್ಮ ಎಲ್ಲ ವಿಡಿಯೋನು ತುಂಬ ಚೆನ್ನಾಗಿದೆ. ನಮ್ಮ ಸಪೋರ್ಟ್ ಯಾವಾಗಲೂ ಇದೇ ಥರ ಇರುತ್ತೆ. ಆಲ್ ದ ಬೆಸ್ಟ್ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಹಾಗೆ ಚೇತನ ಗಾಣದ ಎಣ್ಣೆ ಚಳ್ಳಕೆರೆಗೆ ನಾವು ಹೋದ್ವಿ. ಗಾಣ ಇತ್ತು. ಏನಂದ್ರೆ ಸರ್ ಫೋನ್ ಮಾಡಿ ಹೇಳಿದ್ರು, ಸ್ವಲ್ಪ ನನಗೆ ಸ್ವಲ್ಪ ಅಪನಂಬಿಕೆ ಎಲ್ಲರ ಮೇಲೂ, ತಪ್ಪು ತಿಳ್ಕೊಬೇಡಿ. ಯಾಕಂದ್ರೆ ಒಂದು ಹೋಗಿ ನೋಡಬೇಕು ಅಥವಾ ಅದನ್ನ ತರಿಸ್ಕೊಂಡು ನಾನು ಬಳಸದೆ ಹೊರತು ಅಥವಾ ನಾನು ನೋಡದೆ ಹೊರತು ಯಾವುದನ್ನು ಪ್ರಮೋಷನ್ ಇಲ್ಲಿವರೆಗೂ ಮಾಡಿಲ್ಲ. ಸರ್ ಹೇಳಿದ್ಮೇಲೆ ನಾವು ಚಳ್ಳಕೆರೆಗೆ ಹೋದ್ವಿ. ಹೋಗಿ ನೋಡಿದಾಗ ಗಾಣ ತೋರಿಸಿದ್ರು. ನಿಜವಾಗ್ಲೂ ಶೇಂಗಾ ಅಂದ್ರೆ ಏನು, ಅದು ಗಾಣ ಅಂದ್ರೆ ಏನು ನಾಲೆಜ್ ನನಗಂತೂ ಇರಲಿಲ್ಲ. ಕೇಳಿದ್ದೆ, ನಮ್ಮ ಅಮ್ಮ ಹೇಳೋದು ಕೇಳಿದ್ದೆ. ನಮ್ಮ ಮನೇಲಿ ನಮ್ಮಪ್ಪ ಶೇಂಗಾ ತಗೊಂಡು ಹೋಗ್ತಿದ್ರು, ಎಣ್ಣೆ ಹಾಕಿಸ್ಕೊಂಡು ಬರ್ತಿದ್ರು, ನಾವು ಅದೆಲ್ಲ ಅಡುಗೆ ಮಾಡ್ತಿದ್ವಿ ಅಂತ ಅವ್ರು ಹೇಳ್ತಿದ್ರು. ಇದು ಕೇಳಿಕೆ ಅಷ್ಟೇ ಆಗಿತ್ತು. ನನಗೆ ಅದ್ರ ಬಗ್ಗೆ ನಾವಾಗಲೇ ಪ್ಯಾಕೆಟ್ ಆಯಿಲಿಗೆ ಬಂದ್ಬಿಟ್ಟಿದ್ವಿ ನಾವು ಚಿಕ್ಕಂದಿಂದ, ನಮ್ಗೆ ಗೊತ್ತೇ ಇರಲಿಲ್ಲ. ಸರ್ ಇಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ಶೇಂಗಾ ಕ್ವಾಲಿಟಿ ಕೂಡ ಚೆಕ್ ಮಾಡಿನೇ ಆಯಿಲ್ ಮಾಡೋದಂತೆ. ಈಗ ಆರ್ಗ್ಯಾನಿಕ್ ಶೇಂಗಾ ಅಂತಲ್ಲ, ಶೇಂಗಾ ಒಣಗಿದೆಯಾ ಇಲ್ಲ ಹಸಿ ಶೇಂಗದಲ್ಲಿ ಮಾಡಿದ್ರೆ ನೊರೆ ಬರೋದು ಜಾಸ್ತಿ, ಕರಿಯಲ್ಲ, ಬೇಯಲ್ಲ, ಆಮೇಲೆ ಅದು ಸ್ಮೆಲ್ ಕೂಡ ಬರುತ್ತೆ. ಇದೆಲ್ಲದನ್ನು ಒಂದು ಇರುತ್ತೆ ಅದರಲ್ಲಿ, ಇದಿಷ್ಟು ಕೆಲಸ ಇರುತ್ತೆ ಒಂದು ಎಣ್ಣೆ ತೆಗೆಯುವಾಗ. ನನಗೆ ಗೊತ್ತಿರಲಿಲ್ಲ, ಬರೀ ಶೇಂಗಾ ಎಣ್ಣೆ ಅನ್ಕೊಂಡ್ವಿ. 1 ಗಾಣ 2ರಿಂದ 3 ಇವತ್ತು 4 ಗಾಣ. 4 ಇದೆ ಸರ್, 4 ಗಾಣ ಆಗಿದೆ ಇವತ್ತು. ಯಾಕಂದ್ರೆ ನಮ್ಮ ಗಾಯೂಸ್ ಗ್ಲಿಟ್ಸ್ ಫ್ಯಾಮಿಲಿಯ ಸಬ್ಸ್ಕ್ರೈಬರ್ಸ್ ಅಷ್ಟು ಜನ ಅವ್ರಿಗೆ ಕಸ್ಟಮರ್ಸ್ ಆಗಿದ್ದಾರೆ. ಸರ್ ಅವರ ಅನುಭವನ ಹಂಚ್ಕೋತಾರೆ, ಕೇಳೋಣ. ಎಲ್ಲರಿಗೂ ನಮಸ್ಕಾರ. ಹಾಗೆ ಗಾಯತ್ರಿ ಮೇಡಮ್ ಅವರ ಕುಟುಂಬಕ್ಕೂ ನಮ್ಮ ಕಡೆಯಿಂದ ಧನ್ಯವಾದಗಳು. ನಾವು 2019ರಲ್ಲಿ ಗಾಣದ ಎಣ್ಣೆ ಪ್ರೊಡಕ್ಷನ್ನ ಶುರು ಮಾಡಿದ್ವಿ. ಶುರು ಮಾಡಿದ್ಮೇಲೆ ಹತ್ತಿರದವರಿಗೆ ಮತ್ತು ಫ್ರೆಂಡ್ಸಿಗೆ ನಾವು ಸೇಲ್ಸ್ ಮಾಡ್ತಾ ಇದ್ವಿ. ಅವರೆಲ್ಲ ಬಳಸಿರೋರು ತುಂಬ ಚೆನ್ನಾಗಿದೆ ಪ್ರಾಡಕ್ಟ್ ಅಂತ ಫೀಡ್ಬ್ಯಾಕ್ ಕೊಡ್ತಾ ಇದ್ರು. ಸೊ ಇದನ್ನು ಇನ್ನೂ ಹೆಚ್ಚಿನ ಜನರಿಗೆ ತಲುಪಿಸ್ಬೇಕು, ಒಳ್ಳೆ ಕ್ವಾಲಿಟಿ ಆಯಿಲ್ ಎಲ್ಲರಿಗೂ ಸಿಗಬೇಕು ಅಂತ ನಮ್ಮ ಉದ್ದೇಶ ಇತ್ತು. ಸೊ ಆವಾಗ ನಮ್ಮ ಮನೆಯವರು ವೀಣಾ ಅವರಿಲ್ಲ ಸ್ಟಾಲಲ್ಲಿದ್ದಾರೆ, ಗಾಯತ್ರಿ ಮೇಡಮ್ ಅವ್ರದ್ದು ಒಂದು ವ್ಲಾಗ್ ತೋರಿಸಿದ್ರು, ನೋಡಿ ಇವ್ರ ಬಗ್ಗೆ ಅಂತ ಹೇಳಿ. ಸೊ ಅದನ್ನು ನೋಡಿದ್ಮೇಲೆ ನಮಗೆ ಸೂಕ್ತವಾದ ವ್ಯಕ್ತಿ ಗಾಯತ್ರಿ ಮೇಡಮ್ ಅವರಂತ ನಮಗೆ ಅನ್ನಿಸ್ತು. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ವಿ. ಅವರು ಬಂದು ಎಲ್ಲ ಶೂಟ್ ಮಾಡಿ ಅದನ್ನು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದ್ರು. ಅದರ ನಂತರ ಈಗ 1000 ಜನಕ್ಕೆ ನಾವು ಆಯಿಲ್ ತಲುಪಿಸ್ತಾ ಇದ್ದೀವಿ. ನಮ್ಮ ಕರ್ನಾಟಕ ಹೊರತುಪಡಿಸಿ 11 ಸ್ಟೇಟ್ಗೆ ನಮ್ಮ ಪ್ರಾಡಕ್ಟ್ ಹೋಗ್ತಾ ಇದೆ. ಹಾಗೆ ಕಸ್ಟಮರ್ಸ್ ಏನು ನಮ್ಮ ಆಯಿಲ್ ತೊಗೊಂಡು ಬಳಸ್ತಿದ್ದಾರೆ ಅವ್ರದ್ದು ಫೀಡ್ಬ್ಯಾಕ್ ತುಂಬ ಚೆನ್ನಾಗಿದೆ. ಎಷ್ಟೋ ಜನಕ್ಕೆ ಗ್ಯಾಸ್ಟ್ರಿಕ್ ಕ್ಯೂರ್ ಆಯಿತು ಅಂತಾರೆ, ಮೊಣಕಲ್ಲು ವಾಸಿ ಆಯಿತು ಅಂತಾರೆ, ಅಲರ್ಜಿಗಳಿಲ್ಲ ಅಂತ ಹೇಳ್ತಾರೆ, ಕೆಲಸ ಮಾಡಿದ್ರೆ ಆಯುಷ ಸುಸ್ತು ಇಲ್ಲ ಅಂತ ಹೇಳ್ತಾರೆ. ಸೊ ಈ ಥರ ಒಂದು ಒಳ್ಳೆ ಪ್ರಾಡಕ್ಟ್ ಕಡಿಮೆ ರೇಟಿಗೆ ಸಿಗುತ್ತೆ ಅಂತ ನಮಗೆ ಗೊತ್ತಿರಲಿಲ್ಲ. ಅದನ್ನು ಗಾಯತ್ರಿ ಮೇಡಮ್ ಅವ್ರ ಕಡೆಯಿಂದ ನಾವು ತಿಳ್ಕೊಂಡ್ವಿ, ಅದನ್ನು ಬಳಸ್ತಾ ಇದ್ದೀವಿ ಅಂತೆಲ್ಲ ಹೇಳಿದ್ರು. ನಮ್ಮ ಉದ್ದೇಶನೂ ಅದೇ ಇತ್ತು, ರೀಸನಬಲ್ ಪ್ರೈಸಿಗೆ ಬೆಸ್ಟ್ ಕ್ವಾಲಿಟಿ ಆಯಿಲ್ ಜನಗಳಿಗೆ ಕೊಡಬೇಕು ಅಂತ. ಯಾಕಂದ್ರೆ ಇವತ್ತು ಎಷ್ಟೋ ಕಾಯಿಲೆ ಬರ್ತಾ ಇರೋದು ಕೆಮಿಕಲಿಂದ. ಆ ಕೆಮಿಕಲ್ ಇಲ್ದಲೇ ಇರೋ ಕೆಮಿಕಲ್ ಫ್ರೀ ಆಯಿಲ್ ಬಳಸಲಿ ಅಂತ ನಮ್ಮ ಉದ್ದೇಶ ಇತ್ತು. ಹಾಗೆ ಈಗ 1 ಗಾಣೆಯಿಂದ ನಮ್ಮದು ಪ್ರೊಡಕ್ಷನ್ ಸ್ಟಾರ್ಟ್ ಆಯಿತು. ಗಾಯತ್ರಿ ಮೇಡಮ್ ಅವ್ರು ಬಂದಾಗ 2ನೇ ಗಾಣ ಇನ್ನೂ ಹೊಸದಾಗಿ ಬಂದಿತ್ತು. ಅದ್ರ ನಂತರ 3ನೇ ಗಾಣ ಆಯಿತು, 4ನೇ ಗಾಣ ಹಾಕಿದ್ದೀವಿ. ಎವ್ರಿ ಇಯರ್ ಒಂದೊಂದು ಗಾಣ ಇನ್ಕ್ರೀಸ್ ಮಾಡ್ಕೊಂಡು ಬಂದಿದ್ದೀವಿ. ಹಾಗೆ ಈ ಗಾಯತ್ರಿ ಮೇಡಮ್ ಅವ್ರದ್ದು ವ್ಲಾಗ್ಸ್ ನೋಡಿ ಹೋಲ್ಸೇಲ್ ಬೈಯರ್ಸ್ ಕೂಡ ನಮಗೆ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ. 500 ಲೀಟ್ರ್ ಬೇಕು, 1000 ಲೀಟ್ರ್ ಬೇಕು ಅಂತೇಳಿ ಎಲ್ಲರಿಗೂ ನಾವು ಸಪ್ಲೈ ಮಾಡ್ತಾ ಇದ್ದೀವಿ. 2 ಲೀಟ್ರ್ ಆಯಿಲ್ ಕೇಳಿದ್ರು ಕೂಡ ನಾವು ಕಳಿಸ್ಕೊಡ್ತಾ ಇದ್ದೀವಿ.
ಇದೊಂದು ನಮಗೆ ಬಹಳ ಖುಷಿ ಕೊಟ್ಟಿದೆ, ಸಂತೋಷ ಇದೆ. ಒಂದು ಒಳ್ಳೆ ಪ್ರಾಡಕ್ಟ್ನ ಜನಗಳಿಗೆ ತಲುಪಿಸ್ತಾ ಇದೀವಿ ಅನ್ನೋ ಒಂದು ತೃಪ್ತಿ ಇದೆ. ಇದೆಲ್ಲ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಥ್ಯಾಂಕ್ ಯು.